ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸುವುದರ ಮುಖಾಂತರ ದೇವರನ್ನೇ ನಾವು ಆಲಿಸೋಣ. ದೇವರು ನಮಗೆ ಏನು ಹೇಳಲು ಇಚ್ಛಿಸುತ್ತಾರೆ ಎಂಬುದನ್ನು ನಾವು ಆಸಕ್ತಿಯಿಂದ ಕೇಳಲು ಸಿದ್ಧರಾಗೋಣ. ಏಕೆಂದರೆ ದೇವರು ನಮ್ಮಲ್ಲಿ ಯಾವಾಗಲೂ ಮಾತನಾಡುವ ಉದ್ದೇಶ ಒಂದೇ ಆಗಿದೆ: ನಮಗೆ ಧೈರ್ಯ ನೀಡುವುದು, ಆರೋಗ್ಯ ನೀಡುವುದು, ಶಾಂತಿ ಸಮಾಧಾನ ನೀಡುವುದು, ಅದೇ ರೀತಿ ಎಲ್ಲ ಬಂಧನಗಳಿಂದ ನಮಗೆ ಬಿಡುಗಡೆ ನೀಡಿ ಒಂದು ಉಲ್ಲಾಸಮಯ ಆನಂದಮಯ ಜೀವನವನ್ನು ನಾವು ಜೀವಿಸಬೇಕೆಂದು. ಅದಕ್ಕಾಗಿ ಅವರು ತಮ್ಮ ವಾಕ್ಯದ ಮುಖಾಂತರ ನಮ್ಮಲ್ಲಿ ಮಾತನಾಡುತ್ತಾರೆ. ಈ ವಾಕ್ಯವನ್ನು ಈಗ ನಾವು ಆಲಿಸೋಣ. ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 4 ವಾಕ್ಯಗಳು 24ರಿಂದ. ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರ, ಅಧ್ಯಾಯ 4 ವಾಕ್ಯಗಳು 24ರಿಂದ. ನಮ್ಮ ಪ್ರಭುವಾದ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರನ್ನು ವಿಶ್ವಾಸಿಸುವ ನಾವು ಸಹ ಅವರೊಂದಿಗೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿತರಾಗುತ್ತೇವೆ. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು. ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ಮಗದೊಮ್ಮೆ ಈ ವಾಕ್ಯವನ್ನು ನಾವು ಆಲಿಸೋಣ. ನಮ್ಮ ಪ್ರಭುವಾದ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರನ್ನು ವಿಶ್ವಾಸಿಸುವ ನಾವು ಸಹ ಅವರೊಂದಿಗೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿತರಾಗುತ್ತೇವೆ. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು. ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ಪ್ರಿಯರೇ, ಈ ವಾಕ್ಯದ ಹಿಂದೆ ದೇವರ ವಾಕ್ಯ ಅಬ್ರಹಾಮನ ಬಗ್ಗೆ ಮಾತನಾಡುತ್ತಾರೆ. ಅಬ್ರಹಾಮ ದೇವರನ್ನು ವಿಶ್ವಾಸಿಸಿದ, ಆದ್ದರಿಂದ ಅವನ ವಿಶ್ವಾಸವೇ ಅವನನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅದು ಕಾರಣವಾಯಿತು. ಅಬ್ರಹಾಮನು ದೇವರಲ್ಲಿ ಇಟ್ಟ ವಿಶ್ವಾಸದಿಂದಲೇ ಆತನು ದೇವರೊಡನೆ ಸತ್ಸಂಬಂಧ ಇಡಲು ಕಾರಣವಾಯಿತು. ಆದ್ದರಿಂದ ವಾಕ್ಯ ಮುಂದುವರೆದು ಸಂತ ಪೌಲರು ಹೇಳ್ತಾರೆ, ನಾವು ಸಹ ಯಾವಾಗ ದೇವರೊಡನೆ ಸತ್ಸಂಬಂಧದಲ್ಲಿ ಇರುತ್ತೇವೆ? ಯಾವಾಗ ಅಂದರೆ ನಮ್ಮ ಪ್ರಭುವಾದ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರನ್ನು ವಿಶ್ವಾಸಿಸುವ ನಾವು ಸಹ ಅವರೊಂದಿಗೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿತರಾಗುತ್ತವೆ. ಮೊದಲನೆಯ ಕಂಡೀಷನ್ ಏನಂದರೆ, ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರನ್ನು ನಾವು ವಿಶ್ವಾಸಿಸುವಂಥದ್ದು. ಯಾಕೆಂದರೆ ದೇವರು ಅಂದ ಕೂಡಲೇ ಕೆಲವೊಮ್ಮೆ ನಮ್ಮ ಬಾಯಲ್ಲಿ ಬರುವುದುಂಟು, ಎಲ್ಲ ದೇವರು ಒಂದೇ ಎಂದು. ಎಲ್ಲ ದೇವರು ಒಂದೇ ಅಲ್ಲ, ದೇವರು ಒಬ್ಬರೇ ಅಥವಾ ಒಂದೇ ದೇವರು ಇರುವುದು. ಎಲ್ಲ ದೇವರು ಒಂದಲ್ಲ, ಇರುವುದು ಒಂದೇ ದೇವರು. ಆ ದೇವರು ಯಾರು? ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು.
ಅಂದರೆ ಆ ನಿಜ ದೇವರು, ಏಕೈಕ ದೇವರು. ಯಾಕೆಂದರೆ ಈ ಯೇಸು ಬೇರೆ ಯಾರು ಅಲ್ಲ, ಅದೇ ದೇವರ ಏಕೈಕ ನಿಜ ದೇವರ ಪುತ್ರ. ಮತ್ತು ಈ ಯೇಸು ಎಂಬರು ವಾಕ್ಯದ ರೂಪದಲ್ಲಿ ಅದೇ ಏಕೈಕ ನಿಜ ದೇವರಾದ ದೇವರೊಡನೆ ಇದ್ದವರು. ಆದ್ದರಿಂದ ಯೋಹಾನನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಓದ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿದ್ದರು. ಮತ್ತು ವಾಕ್ಯ ಮುಂದುವರಿಸಿ 1:12 ಏನು ಬರೆದಿದೆ, ವಾಕ್ಯ ಎಂಬರು ಮನುಜರಾದರು ಮತ್ತು ನಮ್ಮೊಡನೆ ವಾಸ ಮಾಡಿದರು. ಮೊದಲು ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿದ್ದರು. ಆ ವಾಕ್ಯವು ಮನುಜರಾದರು ಮತ್ತು ನಮ್ಮೊಡನೆ ಮಾಡಿದರು. ದೇವರೇ ಆಗಿದ್ದ ಆ ವಾಕ್ಯ ಮನುಜರಾಗಿ ಧರೆಗೆ ಬಂದರು. ಅಂದರೆ ದೇವರೇ ಮನುಜರಾದರು, ಅಥವಾ ಆ ಯೇಸು ಮನುಜರಾದವರು ಯಾರು? ಯೇಸು. ಆ ಯೇಸು ಬೇರೆ ಯಾರು ಅಲ್ಲ, ಆ ದೇವರ ಏಕೈಕ ಪುತ್ರ, ಅಥವಾ ಅವರೇ ದೇವರಾಗಿದ್ದಾರೆ. ಆದ್ದರಿಂದ ಯೇಸು ಹೇಳಿದ ಮಾತು, ಯಾರು ನನ್ನನ್ನು ನೋಡಿದ್ದಾರೋ ಅವರು ಪಿತ ದೇವರನ್ನು ನೋಡಿದ್ದಾರೆ, ನಾನು ಪಿತನು ಒಂದೇ ಆಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಾವು ದೇವರೊಡನೆ ಸತ್ಸಂಬಂಧದಲ್ಲಿ ಇರಲು ನಮಗೆ ಮೊದಲನೆಯ ಕಂಡೀಷನ್ ಏನಂದರೆ, ನಾವು ಯೇಸುವನ್ನು ಮರಣದಿಂದ ಎಬ್ಬಿಸಿದ ಆ ನಿಜ ದೇವರಲ್ಲಿ ವಿಶ್ವಾಸ ಇಡುವಂಥದ್ದು. ಎರಡನೇದು, ಇವತ್ತು ಆಲಿಸಿದ ವಚನಗಳಲ್ಲಿ 2ನೇ ವಾಕ್ಯ ಏನು ಹೇಳ್ತದೆ? ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು, ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ಇಲ್ಲಿ ನೋಡಿ, ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು. ಅಂದರೆ ಯೇಸು ಮರಣ ಹೊಂದಿದ್ದು ಅವರ ತಪ್ಪುಗಳಿಗಾಗಿ ಅಲ್ಲ, ಅವರ ಪಾಪಗಳಿಗೋಸ್ಕರ ಅಲ್ಲ. ಇದು ನಮಗೆ ತಿಳಿದಿರುವ ವಿಷಯ. ತಿಳಿಯದಿದ್ದರೂ, ಸಂಶಯ ಇದ್ದರೂ ವಾಕ್ಯವನ್ನು ಕೇಳಿ ನಮಗೆ ಸ್ಪಷ್ಟವಾಗಬೇಕು. ಯೇಸು ನಮ್ಮ, ಅಂದರೆ ಇಡೀ ಮಾನವ ಕುಲದ ಪಾಪಗಳ ನಿಮಿತ್ತ ಶಿಲುಬೆಯ ಮರಣವನ್ನು ಅವರು ಹೊಂದಿದರು. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು, ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ಅಂದರೆ ಮರಣ ಹೊಂದಿದ್ದು ಯೇಸು, ಸಮಾಧಿ ಮಾಡಿದ್ದು ಯೇಸುವಿಗೆ, ಶಿಲುಬೆಗೆ ಏರಿಸಿದ್ದು ಯೇಸುವಿಗೆ. ಅಂದರೆ ನಿಜವಾಗಿ ನನ್ನನ್ನು ಶಿಲುಬೆಗೆ ಏರಿಸಲಾಯಿತು, ನಾನು ಮರಣ ಹೊಂದಿದೆ, ನನ್ನನ್ನು ಸಮಾಧಿ ಮಾಡಲಾಯಿತು ಎಂದು ಅದರ ಅರ್ಥ. ಯಾಕೆಂದರೆ ನನ್ನ ಬದಲಿಗಾಗಿ, ನನ್ನ ನಿಮಿತ್ತ, ನನಗಾಗಿ ಯೇಸು ಆ ಶಿಲುಬೆಯ ಮರಣ ಹೊಂದಿ ಸಮಾಧಿ ಮಾಡಿದ್ದು ನನಗೋಸ್ಕರ. ಆದ್ದರಿಂದ ಯಾವಾಗ ಆ ಯೇಸು ಮರಣದಿಂದ ಎದ್ದು ಬಂದರೋ ಅದರ ಅರ್ಥ ಏನಂದರೆ, ನಾನೇ ಮರಣದಿಂದ ಎದ್ದು ಬಂದೆ. ಅಂದರೆ ನಾನು ಮಾಡಿದ ಪಾಪಗಳಿಗೆ, ತಪ್ಪುಗಳಿಗೆ, ನನ್ನ ಮರಣಕ್ಕೆ ಏನು ಶಿಕ್ಷೆ ಅದೆಲ್ಲ ಯೇಸು ನನ್ನ ಸಲುವಾಗಿ ಕೊಟ್ಟರು. ಆದ್ದರಿಂದ ಅವರು ಮರಣದಿಂದ ಎದ್ದು ಬಂದರಂದರೆ, ನಾನು ಏನು ಫೈನ್ ಕಟ್ಟಬೇಕಿತ್ತು ಅಥವಾ ನನ್ನ ಪಾಪಗಳ ನಿಮಿತ್ತ ಯಾವ ಶಿಕ್ಷೆಯನ್ನು ನಾನು ಅನುಭವಿಸಬೇಕಾಗಿತ್ತೋ ಅದೆಲ್ಲವೂ ಅನುಭವಿಸಿ ಆಯಿತು ಎಂದು ಅರ್ಥ. ಯಾಕೆ ನನ್ನ ಬದಲಿಗಾಗಿ ಯೇಸು ಶಿಲುಬೆಯ ಮರವನ್ನೇರಿ ಮರಣ ಹೊಂದಿ ಸಮಾಧಿ ಮಾಡಿದ್ದವರು, ಮರಣದಿಂದ ಅವರು ಎದ್ದು ಬಂದರಂದರೆ ಅರ್ಥ ಏನಂದರೆ, ನಾನೇ ಎದ್ದು ಬಂದೆ. ನನ್ನ ಬದಲಿಗಾಗಿ ಹೋದ ಯೇಸು ಎದ್ದು ಬಂದಾಗ ಅರ್ಥ ಏನಂದರೆ, ನಾನು ಮರಣದಿಂದ ಎದ್ದು ಬಂದೆ. ಈಗ ನನಗೆ ಯಾವುದೇ ಸಂಶಯ ಇರಬಾರ್ದು, ನನ್ನ ಪಾಪಗಳಿಗೆ ಏನು ನಾನು ಎಲ್ಲ ಅದಕ್ಕೆ ಪರಿಹಾರ ಕೊಟ್ಟು ಆಗಿದ. ನನ್ನಿಂದ ಕೊಡಲು ಸಾಧ್ಯ ಇಲ್ಲ ಪ್ರಿಯರೇ. ನನಗೆ ನನ್ನ ಎಲ್ಲ ಪಾಪಗಳನ್ನು ನೆನಪಿಗೆ ತರಲು ಸಾಧ್ಯವಿಲ್ಲ, ಅದನ್ನು ನಿವೇದಿಸಲು ಸಾಧ್ಯವಿಲ್ಲ. ಪಾಪ ನಿವೇದನೆ ಮಾಡುವಾಗ ಕೂಡ ನಾವು ದೊಡ್ಡ ದೊಡ್ಡ ನೆನಪಿಗೆ ತರುವ ತಪ್ಪುಗಳನ್ನು ನಿವೇದನೆ ಮಾಡ್ತೇವೆ, ಹೌದು, ಒಳ್ಳೆಯದೇ. ಆದರೆ ಆಲೋಚನೆಯಲ್ಲಿ, ನಾವು ನಮ್ಮ ದೃಷ್ಟಿಯಲ್ಲಿ, ಅಥವಾ ಕೆಟ್ಟದು ಮಾಡುವುದು ಮಾತ್ರ ಅಲ್ಲ, ಒಳ್ಳೆಯದು ಮಾಡಲಿಕ್ಕೆ ಇರುವುದನ್ನು ಮಾಡದೆ ಕೂಡ ಎಷ್ಟೋ ತಪ್ಪುಗಳನ್ನು ನಾವು ಮಾಡ್ತೇವೆ. ಆದ್ದರಿಂದ ಅದೆಲ್ಲ ಎಣಿಸಲು, ನಿವೇದಿಸಲು ಸಾಧ್ಯವಾಗದ ವಿಷಯ.
ಆದರೆ ಎಲ್ಲ ತಪ್ಪುಗಳಿಗೆ, ಪಾಪಗಳಿಗೆ ಯೇಸು ಪರಿಹಾರ ಬಲಿಯಾಗಿ ಶಿಲುಬೆಯ ಮರವನ್ನೇರಿದರು. ಆದ್ದರಿಂದ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು, ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ದೇವರು ಯೇಸು ನನ್ನ ಮಗ, ಪ್ರೀತಿಯ ಮಗ ಎನ್ನುವುದಕ್ಕಾಗೆಲ್ಲ ಅವರನ್ನು ಮರಣದಿಂದ ಎಬ್ಬಿಸಿದ್ದು. ಆದರೆ ಯಾರ ಸಲುವಾಗಿ ಅವರು ಮರಣ ಹೊಂದಿದರೋ ಅವರ ಎಲ್ಲ ಪಾಪಕ್ಕೆ ಪರಿಹಾರ ಕೊಟ್ಟಾಯಿತು ಎಂದು ತೋರಿಸುವುದಕ್ಕೆ ಯೇಸುವನ್ನು ದೇವರು ಮರಣದಿಂದ ಎಬ್ಬಿಸಿದರು. ಆದ್ದರಿಂದ ಈಗ ನನಗೆ ಸ್ಪಷ್ಟವಾಗಿ ಅರಿವಾಗಬೇಕು, ನನ್ನ ನ್ಯೂನತೆಗಳನ್ನು, ಪಾಪಗಳನ್ನು, ಕೊರತೆಗಳನ್ನು ಎಲ್ಲವನ್ನು ಯೇಸು ಸ್ವಾಮಿ ನೀಗಿಸಿದ್ದಾರೆ, ಯಾವುದು ಬಾಕಿ ಇಲ್ಲ. ಅಂದಮೇಲೆ ಈಗ ನನ್ನ ಜೀವನದಲ್ಲಿ ಅದೇ ಯೇಸುವನ್ನು ನಾನು ಪ್ರೀತಿಸಬೇಕು, ಅದೇ ಯೇಸುವನ್ನು ನಾನು ಹಿಂಬಾಲಿಸಬೇಕು, ಅದೇ ಯೇಸುವಿಗೆ ನಾನು ಸ್ತೋತ್ರ ವಂದನೆ ಸಲ್ಲಿಸಬೇಕು. ಮತ್ತು ಇಷ್ಟು ನನ್ನನ್ನು ಪ್ರೀತಿಸಿದ ಯೇಸುವಿನ ಮುಖಾಂತರ ನನ್ನನ್ನು ಇಷ್ಟು ಪ್ರೀತಿಸಿದ ದೇವರಿಗೆ ನಾನು ಸ್ತುತಿ ಸ್ತೋತ್ರ ವಂದನೆ ನಿರಂತರವಾಗಿ ಸಲ್ಲಿಸಬೇಕು ಎಂಬುದಾಗಿ ನನಗೆ ಅನಿಸಬೇಕು. ಯಾರ ಒತ್ತಾಯಕ್ಕೆ ಅಲ್ಲ, ನನಗೆ ಅನಿಸಬೇಕು. ಅದಕ್ಕೆ ಯೋಹನನ ಶುಭ ಸಂದೇಶ 3:16 ವಾಕ್ಯ ಹೇಳ್ತದೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಅವರು ದಾರೆ ಎರೆದರು. ಆದ್ದರಿಂದ ಯೇಸು ಎಂದರೆ 2 ಅಕ್ಷರದ ಒಂದು ಹೆಸರಲ್ಲ, ಅವರ ಹೆಸರುವೇ ಅವರಿಗೆ ಯೇಸು ಎಂಬ ಹೆಸರಿಡಬೇಕು. ಯಾಕೆಂದರೆ ಅವರು ತಮ್ಮ ಪ್ರಜೆಯನ್ನು ತಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವರು. ಮತ್ತಾಯನ ಶುಭ ಸಂದೇಶ 1:21 ವಾಕ್ಯ ಹೇಳ್ತದೆ, ಯೇಸು ಎಂಬ ಪದದ ಅರ್ಥನೇ ಅವರು ತಮ್ಮ ಜನರನ್ನು ತಮ್ಮ ಪಾಪದಿಂದ ಬಿಡುಗಡೆಗೊಳಿಸುವರು. ಆ ಮರಿಯಮ್ಮನಿಗೆ, ಯೋಸೇಫನಿಗೆ ದೇವದೂತ ಕೊಟ್ಟ ಸಂದೇಶ, ಯೇಸು ಎಂಬ ಹೆಸರು ಇಡಬೇಕು ಅವರಿಗೆ. ಯಾಕೆ? ಸುಮ್ಮನೆ ನಮಗೆ ಇಟ್ಟ ಹೆಸರಿನಾಗೆ ಅಲ್ಲ, ಆ ಹೆಸರಿನ ಅರ್ಥವೇ ಏಕೆಂದರೆ ಅವರು ತಮ್ಮ ಜನರನ್ನು ತಮ್ಮ ಪಾಪಗಳಿಂದ, ಅವರ ಪಾಪಗಳಿಂದ ಬಿಡುಗಡೆಗೊಳಿಸುವರು. ಪ್ರಿಯರೇ, ಪಾಪದಿಂದ ಬಿಡುಗಡೆಗೊಳಿಸಿದ್ರು ಯೇಸು. ಹೀಗೆ ನಾವು ದೇವರೊಡನೆ ಸತ್ಸಂಬಂಧದಲ್ಲಿ ಇರುವಂತೆ ಅವರು ಮಾಡಿದರು. ಆದ್ದರಿಂದ ಈ ಯೇಸು ನಮಗೆ ಸತ್ಯ, ಮಾರ್ಗ, ಜೀವ ಅವರೇ ಆಗಿದ್ದಾರೆ. ಯೇಸುವೇ ಮಾರ್ಗ, ಯೇಸುವೇ ಸತ್ಯ, ಯೇಸುವೇ ಜೀವ. ಆ ಯೇಸುವನ್ನು ಬಿಟ್ಟು ನಾವು ಯಾವುದೇ ಮಾರ್ಗದಲ್ಲಿ ಹೋದರೂ ಆ ಮಾರ್ಗ ಖಂಡಿತವಾಗಿಯೂ ನಮಗೆ ಒಂದು ಆನಂದಮಯ ಮಾರ್ಗವಾಗಿ ಇರಲು ಸಾಧ್ಯನೇ ಇಲ್ಲ. ನಮ್ಮ ಜೀವನದ ಗುರಿಯನ್ನು ನಾವು ಮುಟ್ಟಲು ಸಾಧ್ಯನೇ ಇಲ್ಲ. ಏಕೆಂದರೆ ಮಾರ್ಗ, ನಾನೇ ಮಾರ್ಗ ಎಂದು ಯೇಸು ಹೇಳ್ತಾರೆ. ಅವರು ತೋರಿಸಿದ ಮಾರ್ಗ ಮಾತ್ರ ಸರಿಯಾದ ಸತ್ಯದ ಮಾರ್ಗ, ನಮಗೆ ದೇವರಲ್ಲಿ ಕೊಂಡು ಒಯ್ಯುವಂತಹ ಮಾರ್ಗ, ನಮಗೆ ಅಡ್ಡದಾರಿಗೆ ಎಳೆಯದೆ ದೇವರೊಡನೆ, ದೇವರ ಬಳಿಯಲ್ಲಿ ಸದಾ ಕೊಂಡೊಯ್ಯುವಂಥ ಮಾರ್ಗ ಯೇಸು ತೋರಿಸಿದ ಮಾರ್ಗ. ಅದಕ್ಕೆ ಯೇಸು ಹೇಳ್ತಾರೆ, ನಾನೇ ಮಾರ್ಗ. ಸತ್ಯ ಕೂಡ ಯೇಸುವೇ. ನಾನೊಂದು ಸತ್ಯ ಎಂದು ಯೇಸು ಹೇಳ್ತಾ ಇಲ್ಲ, ನಾನೇ ಸತ್ಯ. ಯಾಕೆಂದರೆ ಸಾವಿರಾರು ವಿಷಯಗಳನ್ನು ಈ ನಾವು ಲೋಕದಲ್ಲಿ ಕೇಳಲಿಕ್ಕೆ ನಮಗೆ ಸಿಗುತ್ತದೆ. ಈ ಸಾರಿ ಜೂನ್ ಜುಲೈ ತಿಂಗಳಲ್ಲಿ ನಾವು ನೋಡಿದೆವು, ಮಳೆನೇ ಇರಲಿಲ್ಲ. ಜುಲೈ ತಿಂಗಳಲ್ಲಿ ಬಂತು, ನೋಡಿದೆವು. ಜೂನಲ್ಲಿ ಹೆಚ್ಚು ಇರಲಿಲ್ಲ. ಜನರು ಏನು ಹೇಳಿದರು? ಹವಾಮಾನ ಇಲಾಖೆಯವರು ಅಥವಾ ಇವರು ಹೇಳಿದ ಮಾತುಗಳನ್ನು, ಅದೇ ಮಾತುಗಳನ್ನು ಜನರು ನುಡಿಯಲು, ಈ ಸಾರಿ ಬರಗಾಲ, ಈ ಸಾರಿ ಮಳೆ ಇಲ್ಲ. ಈಗ ಕೆಲವರ ಬಾಯಿಂದ ಕೇಳಲಿಕ್ಕೆ ಸಿಗ್ತದೆ, ಈ ಮಳೆ ನಿಲ್ಲಬಹುದಾ ಅಂತ. ಅದೇ ಬಾಯಿಂದ, ಅದೇ ನಾಲಗೆಯಿಂದ. ಯಾಕೆಂದರೆ ನಾವು ನಮ್ಮ ದೇವರನ್ನು ನಾವು ನಂಬುವುದಾದರೆ ಪ್ರಿಯರೇ, ಇಂತಹ ಮಾತು, ಈ ಸಾರಿ ಮಳೆ ಇಲ್ಲ, ಬರಗಾಲ, ಇಂಥ ಮಾತು ನಮ್ಮ ಬಾಯಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮಗೆ ಅರಿವಿರಬೇಕು, ನಮ್ಮ ದೇವರು ನಮಗೆ ನೀರಿಲ್ಲದೆ ಬರಗಾಲದಲ್ಲಿ ಅಥವಾ ನಾವು ಬಾಯಾರಿ ಸಾಯುವಂತೆ ಮಾಡುವ ದೇವರಲ್ಲ. ಇದಕ್ಕೆ ನಮಗೆ ವಿಶ್ವಾಸ ಬೇಕು. ಕಣ್ಣಿಗೆ ಕಾಣ್ತಾ ಇಲ್ಲ ಮಳೆ, ಕರೆಕ್ಟ್, ಸರಿ. ಆದರೆ ನೀನು ಕಣ್ಣಿಗೆ ಕಾಣುವುದನ್ನು ನುಡಿಯುವುದಾದರೆ, ನಂಬುವುದಾದರೆ ನೀನು ವಿಶ್ವಾಸೇ ಅಲ್ಲ. ಯಾಕೆಂದರೆ Hebrew 11:1 ಹೇಳ್ತದೆ, ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ಒಂದು ದೃಢ ನಿಲುವು. ಕಣ್ಣಿಗೆ ಕಾಣದಂಥವುಗಳು ನಮಗೆ ದೊರಕುತ್ತವೆ ಅಥವಾ ನಿಶ್ಚಯವಾದವುಗಳು ಎಂಬ ದೃಢ ನಂಬಿಕೆ ಎಂದು. ಕಣ್ಣಿಗೆ ಕಾಣದಂಥವುಗಳು, ಉದಾಹರಣೆ ಅದೇ, ಮಳೆ ಕಾಣ್ತಾ ಇಲ್ಲ, ಆದರೆ ನೀನು ಅದನ್ನು ನಂಬೇಡ. ಮಳೆ ಬಂದಿದೆ, ಮಳೆ ಒಳ್ಳೆಯದು ಬಂದಿದೆ.
ನಮಗೆ ಒಳ್ಳೆ ಮಳೆಯನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ. ಈ ರೀತಿ ಜಗತ್ತು ಯಾವುದೇ ರೀತಿ ಮಾತನಾಡಲಿ, ಯಾಕಂದರೆ ಯೇಸು ಮಾರ್ಕನ ಶುಭ ಸಂದೇಶ 11:24 ವಾಕ್ಯದಲ್ಲಿ ಹೇಳ್ತಾರೆ, ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನು ನೀವು ಪಡೆದಾಯಿತು ಎಂದು ನಂಬಿರಿ ಮೊದಲು, ಅದು ನಿಮಗೆ ಸಿಗುವುದು ಖಂಡಿತ. ಪಡೆದಾಯಿತು ಎಂದು ಮೊದಲು ನಂಬಿ, ಸಿಗುವುದು ನಂತರ. ಲೋಕದ ಸಿಸ್ಟಮ್ ಸಿಗುವುದು ಮೊದಲು, ನಂಬುವುದು ನಂತರ. ದೇವರ ಸಿಸ್ಟಮ್ ಹೇಗೆ ಅಂದರೆ ನಂಬುವುದು ಮೊದಲು, ಸಿಗುವುದು ನಂತರ. ಸಮಸ್ಯೆಯನ್ನು ಮಾತನಾಡಬೇಡ, ಪರಿಹಾರವನ್ನು ಮಾತನಾಡು. ಅದೇ ಯೇಸು ಮಾಡಿದ್ದು, ಅದೇ ದೇವರು ಮಾಡಿದ್ದು. ಅವರು ಸಮಸ್ಯೆಯನ್ನು ಮಾತನಾಡಲಿಲ್ಲ, ಪರಿಹಾರ ಮಾತನಾಡಿದರು. ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಕಾರ್ಗತ್ತಲು ಕವಿದಿತ್ತು, ಆದಿಸಾಗರದ ಮೇಲೆ ಕಾರ್ಗತ್ತಲು ಕವಿದಿತ್ತು. ಭೂಮಿ ಬರಡಾಗಿತ್ತು, ಎಲ್ಲ ಬರಡು ಕಾರ್ಗತ್ತಲು. ಆದರೆ ದೇವರು ಅದರ ಬಗ್ಗೆ ಮಾತನಾಡಲಿಲ್ಲ, ಅವರು ಬೆಳಕಾಗಲಿ ಅಂದರು. ಯೇಸು ಕೂಡ ಸತ್ತು 4 ದಿನವಾಗಿದ್ದ ಲಾಜರನನ್ನು, ಕೊಳೆತು ಹೋದ ಲಾಜರನ ಬಗ್ಗೆ ಅವನು ಸಾಯಲಿಲ್ಲ, ಅವನು ಮಲಗಿದ್ದಾನೆ ಅಂದರು. ಪ್ರಿಯರೇ, ಅದೇ ದೇವರ ಮಕ್ಕಳು ನಾವು. ಅಂದ ಮೇಲೆ ನಮ್ಮ ಬಾಯಿಂದ ಅಂಥ ರೀತಿಯ ನುಡಿಯೇ ಬರಬೇಕು. ಇದಕ್ಕೆ ಯೇಸು ನಮಗೆ ಅದನ್ನು ತೋರಿಸಿಕೊಟ್ಟಿದ್ದಾರೆ, ಆ ಮಾರ್ಗವನ್ನು. ಇದೇನು ನಾವು ಕೇಳಲೇ ಇಲ್ಲ ಅಂದೆಲ್ಲ, ಯೇಸು ಮಾಡಿದ ವಿಷಯಗಳನ್ನೇ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಯೇಸು ಹೇಳ್ತಾರೆ, ನೀವು ನನ್ನನ್ನು ವಿಶ್ವಾಸಿಸಿದರೆ ನೀವು ನಾನು ಮಾಡಿದಕ್ಕಿಂತ ಮಿಗಿಲಾದ ವಿಷಯಗಳನ್ನು, ಅದಕ್ಕಿಂತಲೂ ಹೆಚ್ಚಿನ ವಿಷಯಗಳನ್ನು, ಅದ್ಭುತಗಳನ್ನು ನೀವು ಮಾಡಬಲ್ಲಿದೆ. ಆದ್ದರಿಂದ ಪ್ರಿಯರೇ, ನಾವು ದೇವರೊಡನೆ ಸತ್ಸಂಬಂಧದಲ್ಲಿ ಇರಲಿಕ್ಕೆ ಯೇಸು ಮೂಲ ಆಗಿದ್ದಾರೆ. ಯಾಕೆಂದರೆ ನಮ್ಮ ಮರಣವನ್ನು ಅವರು ಸ್ವೀಕರಿಸಿದರು, ಮತ್ತು ಅವರು ಮರಣದಿಂದ ಎದ್ದು ಬಂದರು. ಅಂದರೆ ನಾವು ಎದ್ದು ಬಂದಿದ್ದೇವೆ. ಈಗ ಮರಣಕ್ಕೆ, ಸೋಲಿಗೆ, ಪಾಪಕ್ಕೆ, ಶಾಪಕ್ಕೆ, ಕಾಯಿಲೆಗೆ, ಯಾವುದೇ ರೀತಿಯ ಕೊರತೆಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಯಾಕೆಂದರೆ ಈ ಎಲ್ಲ ಕೊರತೆಗಳ, ಆ ನ್ಯೂನತೆಗಳ, ಸಮಸ್ಯೆಗಳಿಗೆ ಮೂಲ ಕಾರಣವಾದ ಪಾಪವನ್ನು ಯೇಸು ತಮ್ಮ ಮೇಲೆ ಹೊತ್ತುಕೊಂಡು ಮರಣ ಹೊಂದಿ, ಆ ಮರಣದ ಮೇಲೆ ಅವರು ಜಯಗಳಿಸಿ ಮರಣದಿಂದ ಎದ್ದು ಬಂದಿದ್ದಾರೆ. ಆದ್ದರಿಂದ ನಾವು ಕೂಡ ಅವರೊಡನೆ ಎದ್ದು ಬಂದಿದ್ದೇವೆ. ಪುನಃ ನಾವು ಈಗ ದೇವರೊಡನೆ ಸತ್ಸಂಬಂಧದಲ್ಲಿ ಇದ್ದೇವೆ. ಈಗ ದೇವರು ಬೇರೆ, ನಾವು ಬೇರೆ ಅಲ್ಲ. ದೇವರು ನಮ್ಮನ್ನು ಅಪರಿಚಿತರನ್ನಾಗಿ ಕಾಣ್ತಾ ಇಲ್ಲ. ನನ್ನ ಪ್ರಿಯ ಪುತ್ರನು ಎಂದು ಯೇಸುವಿನ ಬಗ್ಗೆ ದೇವರು ಹೇಗೆ ಹೇಳಿದರು, ಅದೇ ರೀತಿ ನಮ್ಮ ಬಗ್ಗೆ ಕೂಡ ದೇವರು ಹೇಳ್ತಾರೆ, ಈತನು ನನಗೆ ಪ್ರಿಯನು, ನನ್ನ ಮೆಚ್ಚುಗೆಗೆ ಪಾತ್ರನು, ನನಗೆ ಪರಮ ಪ್ರಿಯನು. ಆದ್ದರಿಂದ ಪ್ರಿಯರೇ, ಯೇಸುವಿನಿಂದ ನಾವು ಪಡೆದ ತುಂಬಿ ತುಳುಕುವ ಜೀವನವನ್ನು ಸದಾ ಜೀವಿಸೋಣ. ನಿರಾಶರಾಗದೆ, ಭಯಪಡದೆ, ಯಾವುದೇ ರೀತಿಯ ನಕಾರಾತ್ಮಕ ಶಬ್ದ ಮಾತುಗಳನ್ನು ಆಡದೆ, ದೇವರ ಮತ್ತು ಯೇಸು ಕ್ರಿಸ್ತರ ಆದರ್ಶವನ್ನು ನಮ್ಮ ಮುಂದೆ ಇಟ್ಟುಕೊಂಡು ಅವರಂತೆ ನುಡಿಯಲು ನಾವು ಮುನ್ನಡೆಯೋಣ. ಇದಕ್ಕೆ ನೆರವಾಗಲು ದೇವರು ಕೊಟ್ಟ ಪವಿತ್ರಾತ್ಮ ನಮ್ಮೊಡನೆ ಸದಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಿರತರಾಗಿರುವಾಗ ಅವರು ಕ್ರಿಯಾತ್ಮಕವಾಗಿ ಕೆಲಸ ಮಾಡುತ್ತಾರೆ. ಆದ್ದರಿಂದ ಪವಿತ್ರಾತ್ಮ ಪ್ರೇರಣೆಯಿಂದ ದೇವರ ವಾಕ್ಯದಲ್ಲಿ ಮಗ್ನರಾಗಿ, ಅದನ್ನೇ ನುಡಿದು, ಅದನ್ನೇ ಯೋಚಿಸಿ, ಅದನ್ನೇ ಪ್ರಾರ್ಥಿಸಿ, ಆ ವಾಕ್ಯದ ಫಲವನ್ನು ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ನಾವು ಪಡೆಯೋಣ. ಆಮೇನ್. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.